ಸ್ನೇಹಿತರೆ ನಮಸ್ಕಾರ. ಲೋಕಲ್ ರೋಡಿಯೊಬ್ಬ ಬಿಗ್ ಬಾಸ್ ಮನೆಯನ್ನು ಪ್ರವೇಶ ಮಾಡಿದ್ದಾನ ಅನ್ನುವಂಥ ಪ್ರಶ್ನೆಯನ್ನು ರಜತನ್ನು ನೋಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಮೂಡುತ್ತೆ. ರಜತ್ ರೌಡಿಸಮ್ಮು ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚಾಗ್ತಿದೆ. ಇನ್ನೂ ಕೂಡ ರಜತನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡ್ರೆ ಹೋಗೋದು ರಜತ್ ಮಾನ ಮರ್ಯಾದೆಯಲ್ಲ, ಆತನ ಮಾನ ಮರ್ಯಾದೆ ಹೇಗೂ ಬೀದಿ ಪಾಲಾಗಿದೆ. ಆದರೆ ಆತನಿಗೆ ಇದ್ಯಾವುದರ ಬಗ್ಗೆನೂ ಕೂಡ ಕಿಂಚಿತ್ತೂ ಕೂಡ ಸಣ್ಣ ಸಣ್ಣ ಸುಳಿವು ಕೂಡ ಸಿಗ್ತಾಯಿಲ್ಲ. ಜೊತೆಗೆ ಅದ್ರ ಬಗ್ಗೆ ಪಾಪ ಪ್ರಜ್ಞೆಯೂ ಕೂಡ ಇಲ್ಲ. ಆತನಿಗೆ ತಾನು ಮಾಡಿದ್ದೇ ಸರಿ ಎನ್ನುವಂತಹ ದುರಹಂಕಾರ ವಿಪರೀತವಾಗಿದೆ ಅನ್ನೋದಕ್ಕೆ ಸಾಕ್ಷಿ ಇದುವರೆಗೆ ನಡೆದಂಥ ಘಟನೆಗಳು. ಇದೀಗ ಈತನ ದುರಂಕಾರದ ಫಲವಾಗಿ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡುವಷ್ಟು ಮಟ್ಟಿಗೆ ಈತ ಇಳಿತಾನೆ ಅಂತ ಹೇಳಿದ್ರೆ ಈತನನ್ನು ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಳ್ಬಾರ್ದಾ? ಬಿಗ್ ಬಾಸ್ ಟೀಮ್ನವರು ಇನ್ನಾದರೂ ಕೂಡ ಆಲೋಚನೆ ಮಾಡಲೇಬೇಕು. ಇನ್ನೂ ಕೂಡ ಖಡಕ್ಕಾದಂಥ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಗಂಡಸ್ತನ ಇರುವಂತಹ ಯಾರೊಬ್ಬ ಕೂಡ ಬಿಗ್ ಬಾಸ್ನ ಮನೆಯೊಳಗಡೆ ಇಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ. ಬಿಗ್ ಬಾಸ್ ಟೀಮ್ನಲ್ಲಿರುವಂಥ ಅಷ್ಟೋ ಜನರು ಕೂಡ, ಜೊತೆಗೆ ಸುದೀಪ್ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಲೇಬೇಕು. ಬೇರೆಯವರು ಚಿಕ್ಕದಾಗಿ ಏನೋ ಒಂದು ಮಾಡಿದ್ರು ಅಂದ ತಕ್ಷಣ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸುವಂಥ ಸುದೀಪ್ ಅವರಿಗೆ ಇಲ್ಲಿ ರಜತ್ ವರ್ತನೆ, ರಜತ್ ಮಾತುಗಳು ಇದ್ಯಾವುದು ಕೂಡ ಕಾಣಿಸ್ತಿಲ್ವಾ, ಕೇಳಿಸ್ತಿಲ್ವಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಬಿಗ್ ಬಾಸ್ ಟೀಮ್ನವ್ರಿಗೂ ಕೂಡ ರಜತ್ನ ಅತಿರೇಕದ ವರ್ತನೆ, ರಜತ್ತು ವರ್ತಿಸ್ತಿರುವಂಥ ರೀತಿ, ದುರಂಕಾರದ ಪರಿ ಇವ್ಯಾವುದು ಕೂಡ ಕಾಣಿಸ್ತಿಲ್ವಾ, ಕೇಳಿಸ್ತಿಲ್ವಾ? ಆತನ ಮಾತುಗಳು, ಹದ್ದು ಮೀರಿದ ವರ್ತನೆಗಳು ಯಾವುದು ಕೂಡ ನೋಡೋಕ್ಕೆ ಸಾಧ್ಯವಾಗ್ತಿಲ್ಲ. ಈ ರೀತಿ ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಬಿಗ್ ಬಾಸ್ ಸೀಸನ್ 11ಕ್ಕೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಆದಂಥ ರಜತ್ ಬಂದ ಬಳಿಕ ಬಿಗ್ ಬಾಸ್ ಮನೆಯ ವಾತಾವರಣ ಕಂಪ್ಲೀಟ್ ಆಗಿ ಕೊಲ್ಗೆಟ್ಟು ಹೋಗಿದೆ. ಅಹಂಕಾರ, ದುರಹಂಕಾರದಿಂದ ಪ್ರತಿಯೊಂದು ಕ್ಷಣವನ್ನು ಕೂಡ ತನ್ನ ಒಂದು ದುರ್ವರ್ತನೆಯ ಮೂಲಕನೇ ಎಂಜಾಯ್ ಮಾಡ್ತಿರುವಂಥ ಈತನ ಸೊಕ್ಕು ಮುರಿಯುವಂತಹ, ಸೊಕ್ಕನ್ನು ಅಡಗಿಸುವಂಥ ಕೆಲಸ ಆಗಬೇಕಾಗಿದೆ. ಎಲ್ಲಿವರೆಗೆ ಈತನ ದುರಹಂಕಾರ ಮುಂದುವರೆದಿದೆ ಅಂತ ಹೇಳಿದ್ರೆ, ಈತನ ರೌಡಿಸಮ್ ಎಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ರೆ, ಈ ಪ್ರತಿಯೊಬ್ಬ ಸ್ಪರ್ಧಿಗಳ ಜೊತೆಗೂ ಕೂಡ ಈತನ ವಿರುದ್ಧ ಯಾರೇ ಮಾತನಾಡಿದರೂ ಕೂಡ ಆ ಸ್ಪರ್ಧಿಗಳ ಜೊತೆಗೆ ಜಗಳ ಮಾಡೋದಕ್ಕೆ, ಹೊಡೆದಾಡೋಕ್ಕೆ ಹೋಗಿ ನಿಲ್ಲುವಂತಹ ಪರಿ ಯಾರೂ ಕೂಡ ಸಹಿಸೋಕೆ ಸಾಧ್ಯವಿಲ್ಲ. ಮೊನ್ನೆ ಗೌತಮಿ ಜೊತೆಗೆ ಕಿತ್ತಾಡಿದಂತಹ ಇದೇ ರಜತ್ತು ಈಗ ಚೈತ್ರ ಜೊತೆಗೆ ಕಿತ್ತಾಡಿದ್ದಾನೆ. ಚೈತ್ರ ಜೊತೆಗಿನ ಕಿತ್ತಾಟದಲ್ಲಿ ಮೈಮುಟ್ಟಿ ದೂಡಿ ಮಾತನಾಡಿದ್ದಾನೆ ಅನ್ನುವಂಥ ಆರೋಪ ಇದೆ. ಇಷ್ಟಾದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರೂ ಕೂಡ ತುಟಿ ಬಿಚ್ಚೋರೇ ಇಲ್ವಾ? ಬಿಗ್ ಬಾಸ್ನ ಈ ಟೀಮ್ನವರು ಯಾರೂ ಕೂಡ ಇದ್ಯಾವುದನ್ನು ಕೂಡ ಕಣ್ಬಿಟ್ಟು ನೋಡ್ತಿಲ್ವಾ? ಬಿಗ್ ಬಾಸ್ ಕೂಡ ಮೌನವನ್ನು ವಹಿಸಿರೋದು ಯಾಕೆ? ಹೀಗೆ ಸಾಕಷ್ಟು ಅನುಮಾನಗಳು, ಪ್ರಶ್ನೆಗಳು ಮೂಡ್ತಿದ್ದಾವೆ. ಅಸಲಿಗೆ ರಜತನ ಇನ್ನೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡಿರೋದು ಯಾಕೆ ಸ್ವಾಮಿ ಅನ್ನುವಂಥ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚುತ್ತಾ ಇದೆ. ಈತನ ದುರಹಂಕಾರಕ್ಕೆ, ಈತನ ಹದ್ದು ಮೀರಿದಂಥ ವರ್ತನೆಗೆ ಪ್ರತಿಕಾರದ ರೂಪದಲ್ಲಿ ಎಲ್ಲರೂ ಕೂಡ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂಥ ಈತ ವರ್ತನೆ ಮಾಡ್ತಿರುವಂತಹದ್ದು ಮತ್ತು ವೈಲ್ಡ್ ಪ್ರಾಣಿಯ ರೀತಿ ವರ್ತಿಸ್ತಿರೋದ್ರ ಬಗ್ಗೆ ಎಲ್ಲರೂ ಕೂಡ ಈಗ ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ. ಇಲ್ಲಿ ಈತನನ್ನು ಎದುರಿಸೋನು ಅಥವಾ ತಾನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂತಹ ಅಹಂಕಾರ, ದುರಹಂಕಾರ ನೆತ್ತಿಗೆ ಏರದಂತೆ ಕಾಣಿಸ್ತಿದೆ. ಇದೇ ಕಾರಣಕ್ಕೆ ಈತನಿಗೆ ದುರಹಂಕಾರ ಬಂದಿದೆ ಅನ್ನೋದು ಹಲವರ ಅಭಿಪ್ರಾಯ. ಇದರ ಪರಿಣಾಮವಾಗಿ ಈಗ 3 ಟಾಸ್ಕ್ನಲ್ಲೂ ಕೂಡ ಸೋತು ಸುಣ್ಣವಾಗಿದ್ದಾನೆ ಇದೇ ರಜತ್ ಮತ್ತು ರಜತ್ನ ಟೀಮು. ಬಿಗ್ ಬಾಸು ಸುಮಾರು ಇಷ್ಟು ದಿನಗಳ ಪೂರ್ಣಗೊಳಿಕೆ, ಅಂದರೆ ಸುಮಾರು ಒಂದು 80 ದಿನದ ಹತ್ತಿರ ಬರ್ತಾ ಇದೆ ಬಿಗ್ ಬಾಸು. ಹೀಗಿರುವಾಗ ಈತನ ಸೊಕ್ಕನ್ನು ಅಡಗಿಸುವಂಥ ಕೆಲಸ ಆಗಬೇಕಾಗಿದೆ. ಯಾರ್ದು? ರಜತ್ದು ಸೊಕ್ಕನ್ನು ಅಡಗಿಸುವಂಥ ಕೆಲಸ ಆಗಬೇಕಾಗಿದೆ. ರಜತ್ ಆರಂಭದಲ್ಲಿ ಗೌತಮಿ ಅವರನ್ನು ಟಾರ್ಗೆಟ್ ಮಾಡಿ ಜಗಳ ಆಡ್ದ. ಇಡೀ ಮನೆಯ ಸ್ವಚ್ಛತೆ ಮಾಡುವಂಥ ಟಾಸ್ಕ್ನಲ್ಲಿ ಬ್ಯುಸಿ ಆದರೆ ರಜತ್ ಮಾತ್ರ ಕಾಲ ಮೇಲೆ ಕಾಲು ಹಾಕೊಂಡು ಕುಳಿತಿದ್ದ. ಇದು ಈ ವಾರ ಬಹಳಷ್ಟು ಟೀಕೆಗೆ ಗುರಿಯಾಯಿತು. ಎಲ್ಲರೂ ಕೂಡ ಈತನ ವಿರುದ್ಧ ಧ್ವನಿ ಎತ್ತುವಂತಾಯಿತು. ಇದಾದ ಬಳಿಕ ಮಂಜು ಜೊತೆಗೆ ಕಿತ್ತಾಟ, ಅದಾದ ಬಳಿಕ ತ್ರಿವಿಕ್ರಮ್ ಜೊತೆಗೆ ಕಿತ್ತಾಟ, ಭವ್ಯ ಜೊತೆಗೆ ಕಿತ್ತಾಟ, ಇವ್ರ ಜೊತೆ ಅಂದರೆ ಪ್ರತಿಯೊಬ್ಬರ ಜೊತೆಗೂ ಕೂಡ ಕಿತ್ತಾಟ ಆಯಿತು. ಎಲ್ಲದೂ ಕೂಡ ಆಗಿ ಈಗ ಮಂಗಳವಾರದ ಟಾಸ್ಕ್ನ ವೇಳೆಯಲ್ಲಿ ಈತ ಕಿತ್ತಾಡಿದ್ದು ಚೈತ್ರ ಜೊತೆಗೆ. ಚೈತ್ರ ಮೊದಲೇ ಬೆಂಕಿ ಚೆಂಡು. ಆಕೆ ಸುದ್ದಿಗೆ ಹೋದರೆ ಬಿಡ್ತಾಳ? ಕೇಳೋದೇ ಬೇಡ. ಈತನಿಗಿಂತನೂ 2 ಪಟ್ಟು ಕಿರಿಕನ್ನು ತೆಗಿತಾಳೆ ಚೈತ್ರ. ರಜತ್ಗೆ ಬೆಂಕಿ ಅಂತ ಚೈತ್ರ ಬೆಂಡಿಳಿಸಿದ್ದಾಳೆ. ಯಾವ ಪರಿ ಅಂತ ಹೇಳಿದ್ರೆ, ರಜತ್ತು ಸುಸ್ತಾಗಿ ಹೋಗಬೇಕು, ಬಾಯಿಗೆ ಬಾಯಿ ಕೊಟ್ಟು ಮಾತನಾಡಿದ್ದಾಳೆ. ರಜತ್ತು ಒಂದು ಹಂತದಲ್ಲಿ ತನಗಿದು ಆಗೋದಿಲ್ಲ ಅಂತೇಳಿ ಗೊತ್ತಾದಾಗ ನಾಚಿಕೆ ಬಿಟ್ಟಂತಹ, ಲಜ್ಜೆಗೆಟ್ಟಂತಹ ಈ ರಜತ್ತು ಮಾಡಿದ್ದೇನು ಅಂತ ಹೇಳಿದ್ರೆ, ಆಕೆಯನ್ನು ಕೈಯಿಂದ ದೂಡುವಂಥ ಕೆಲಸವನ್ನು ಮಾಡಿತು. ಒಬ್ಬ ಹುಡುಗನಾಗಿ ಮಾಡಬಾರದ ಕೆಲಸವನ್ನು ರಜತ್ ಮಾಡಿಬಿಡ್ತಾನೆ. ಒಂದು ತಂಡದ ನಾಯಕನಾಗಿ ಈ ರೀತಿ ವರ್ತನೆಯನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಯಾರೂ ಕೂಡ ಇದನ್ನು ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ರಜತ್ ತಂಡ ಆಡಿದಂಥ 3 ಟಾಸ್ಕ್ನಲ್ಲೂ ಕೂಡ ಸೋತಿದೆ. ಇದು ರಜತ್ ದುರಹಂಕಾರಕ್ಕೆ ಸಿಕ್ಕಂಥ ಪ್ರತಿಫಲ ಅನ್ನೋದು ಹಲವರ ಅಭಿಪ್ರಾಯ. ಇದ್ರ ಜೊತೆಗೆ ಚೈತ್ರಳನ್ನು ಕೈ ಹಿಡಿದು, ಅಂದರೆ ಆಕೆಯ
ಮೈಯನ್ನು ಮುಟ್ಟಿ ದೂಡಿದ್ರ ಬಗ್ಗೆನೂ ಕೂಡ ಸಾಕಷ್ಟು ಅಪಸ್ವರಗಳು ಈಗ ಬರ್ತಿದೆ. ಯಾಕೆಂತ ಹೇಳಿದ್ರೆ ಈತನ ಹದ್ದು ಮೀರಿದ ವರ್ತನೆ ದಿನಕ್ಕೆ ಹೆಚ್ಚಾಗ್ತಿದೆ. ಜೊತೆಗೆ ಈತ ತನ್ನ ದುರಂಕಾರದ ಪರಿಯನ್ನು ಯಾವ ರೀತಿ ತೋರಿಸ್ತಿದ್ದಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದೆಲ್ಲದೂ ಕೂಡ ನಿಲ್ತಿದ್ದಾನೆ. ಹೀಗಾಗಿನೇ ಚೈತ್ರ ಹೇಳಿದ್ದಾಳೆ, ನೀನು ನನ್ನ ಮೈಯನ್ನು ಮುಟ್ಟಿದ್ಯಾ, ನಿನ್ನ ನಾನು ಬಿಡೋದಿಲ್ಲ ಅನ್ನುವಂತಹ ಶಪಥವನ್ನು ಕೂಡ ಮಾಡಿದ್ದಾಳೆ. ಒಂದು ವೇಳೆ ರಜತ್ ಇದೇ ಕೆಲಸವನ್ನು ಯಾವುದಾದ್ರೂ ಹುಡುಗರ ಮೇಲೆ ಮಾಡಿದರೆ ಅದೊಂಥರ, ಇದು ಹುಡುಗಿಯ ಮೈಯನ್ನು ಮುಟ್ಟಿ ದೂಡೋದು ಅಂತ ಹೇಳಿದ್ರೆ ಅಸಹ್ಯ ಅಲ್ವಾ? ಈತನ ವ್ಯಕ್ತಿತ್ವಕ್ಕೆ ಇದೊಂದು ಕಪ್ಪು ಚುಕ್ಕೆ ಅಲ್ವಾ? ಈತನಿಗೂ ಹೆಂಡ್ತಿದ್ದಾರೆ, ಈತನಿಗೂ ಅಕ್ಕ ತಂಗಿ ಇದ್ದಾರಲ್ಲ, ಅವರನ್ನು ಕೂಡ ಇದೇ ರೀತಿ ತಳ್ತಾನ ಈತ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಹಾಗೆಂದ ಮಾತ್ರಕ್ಕೆ ಈತ ಏನು ಭಾರೀ ಸಮಾಧಾನದಲ್ಲಿದ್ದಂಥ ವ್ಯಕ್ತಿ ಅಲ್ವೇ ಇಲ್ಲ. ಆರಂಭದಿಂದನೂ ಕೂಡ ಈತನ ವರ್ತನೆ ಇದೇ ರೀತಿ ಇದ್ದಿದ್ದು. ಈತನಿಗೆ ಒಂದು ಕ್ಷಣನೂ ಕೂಡ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳುವಂಥ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ. ಬಿಗ್ ಬಾಸ್ ಮನೆಗೆ ಬಂದಂಥ ಸಂದರ್ಭದಲ್ಲಿ ಗೋಲ್ಡ್ ಸುರೇಶ್ ಜೊತೆಗೆ ಕಿತ್ತಾಟ, ಅದಾದ ಬಳಿಕ ಮಂಜು ಜೊತೆಗೆ ಕಿತ್ತಾಟ, ಅದಾದ ಬಳಿಕ ಧನ್ರಾಜ್ ಜೊತೆಗೆ ಕಿತ್ತಾಟ. ರಜತ್ ಯಾರ ಜೊತೆಗೆ ಕಿತ್ತಾಟವನ್ನು ಮಾಡಿಲ್ಲ ಹೇಳಿ, ಎಲ್ಲರ ಜೊತೆನೂ ಕೂಡ ಕಿತ್ತಾಟ ಮಾಡಿ ಆಯಿತು. ಕಳೆದ ವಾರ ಧನ್ರಾಜ್ ಜೊತೆಗೆ ಕಿತ್ತಾಟ ಮಾಡಿದ್ದಕ್ಕೆ ಜೈಲಿನ ಕಂಬಿಯ ರೀತಿ ಇರುವಂತಹ ಒಂದು ವೀಲ್ ಮೂಮೆಂಟ್ ಆಗುವಂಥ ವೀಲ್ನ ಕಂಬಿ ಒಳಗಡೆ ಕೂರಿಸ್ಬಿಟ್ಟು ಮೂಮೆಂಟನ್ನು ಮಾಡಿದ್ರು. ಆ ರೀತಿ ಶಿಕ್ಷೆಯನ್ನು ಕೂಡ ಕೊಟ್ಟರು. ಆದರೂ ಕೂಡ ನಾಯಿ ಬಾಲ ಡೊಂಕು ಅನ್ನುವಂಥ ರೀತಿ ಇವನ ಸ್ಥಿತಿ ಅದೇ ರೀತಿ, ಇವನ ಹಣೆ ಬರ ಅಷ್ಟೇ. ಅದಾಗಿದ್ದೇ ಆಗಿದ್ದು, ಹೊರಗಡೆ ಬಂದಿದ್ದು ಮತ್ತೆ ಕಿತ್ತಾಟವನ್ನು ಶುರು ಮಾಡ್ತಾನೆ. ಮಂಜು ಜೊತೆಗೆ ಆಯಿತು, ತ್ರಿವಿಕ್ರಮ್ ಜೊತೆಗೆ ಆಯಿತು, ಗೌತಮಿ ಜೊತೆಗೆ ಆಯಿತು, ಈಗ ಈ ಚೈತ್ರ ಜೊತೆಗೆ. ಹೀಗಾಗಿ ಈ ಸಂದರ್ಭದಲ್ಲಿ ಚೈತ್ರ ಜೊತೆಗೆ ಕಿತ್ತಾಡಿದಂಥ ಸಂದರ್ಭದಲ್ಲಿ ಈತ ವರ್ತನೆ ಮಾಡಿದ್ದನ್ನು ಯಾರೂ ಕೂಡ ಸಹಿಸೋಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಈತನನ್ನು ಸರಿಯಾಗಿ ಅನಲೈಸ್ ಮಾಡೋದಾಗಿದ್ದರೆ ಅಥವಾ ನಿಜವಾಗ್ಲೂ ಕೂಡ ಫೇರ್ ಆಗಿ ಡಿಸಿಷನ್ಸನ್ನು ಬಿಗ್ ಬಾಸ್ ತೆಗೆದುಕೊಳ್ಳೋದೇ ಆಗಿದ್ದಿದ್ರೆ ಆತ ಮಂಗಳವಾರನೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕಾಗಿತ್ತು. ಬಟ್ ಬಿಗ್ ಬಾಸ್ ಟೀಮ್ನವರು ಎಲ್ಲಿ ನಿದ್ರೆ ಮಾಡ್ತಿದ್ದಾರೋ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಹಾಗಾಗಿ ಆತ ಮಂಗಳವಾರ ಉಳಿದುಕೊಳ್ಳುವಂತೆ ಆಯಿತು. ಇದೇ ಕೆಲಸವನ್ನು ಬೇರೆ ಯಾರಾದರೂ ಮಾಡಿದರೆ ಬಹುಶಃ ಉಳಿಸ್ಕೊಳ್ತಿರಲಿಲ್ಲ. ಬಟ್ ರಜತನ್ನು ಉಳಿಸ್ಕೊಂಡಿದ್ದಾರೆ. ಅದು ಯಾಕೆ ಗೊತ್ತಿಲ್ಲ. ಇನ್ನು ರಜತ್ ಈ ವಾರ ನಾಮಿನೇಟ್ ಕೂಡ ಆಗಿದ್ದಾನೆ. ಮಾಡಿದಂಥ ಕೆಲಸಕ್ಕೆ ಎಲ್ಲರೂ ಕೂಡ ರಜತ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇಷ್ಟಾದರೂ ಕೂಡ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಹಾಗೆ ಈತ ಇಲ್ಲೂ ಕೂಡ ತಾನು ಎಂತಹ ಆಟಗಾರ ಅನ್ನೋದನ್ನು ತನಗೆ ತಾನೇ ಬಿಲ್ಡಪ್ಪನ್ನು ಕೊಟ್ಕೊಂಡು, ನಾನು ದೊಡ್ಡ ಹೀರೋ, ನಾನು ದೊಡ್ಡ ಪುಡಾಂಗ್ ಅನ್ನೋ ರೀತಿಯಲ್ಲಿ ತನಗೆ ತಾನೇ ಬಿಲ್ಡಪ್ಪನ್ನು ಕೊಟ್ಕೊಂಡು ಮತ್ತೆ ತಾನೇ ದೊಡ್ಡ ಇವನ ರೀತಿಯಲ್ಲಿ ಪೋಸನ್ನು ಕೊಟ್ಟಿದ್ದಾನೆ. ನಾನೇ ಖರಾಬು, ನಾಮಿನೇಟ್ ಮಾಡಿಬಿಟ್ರೆ ಚೇಂಜ್ ಆಗಿಬಿಡ್ತೀನ, ಬೇರೆಯವರು ಹೀರೋ ಅಂತೀರಾ, ನಾನು ಹೀರೋ ಅಂತೇಳಿ ತನಗೆ ತಾನೇ ಬಿಲ್ಡಪ್ಪನ್ನು ಕೊಟ್ಕೊಂಡಿದ್ದು ನೋಡಿದ್ರೆ ಇವನಂಥ ಕಾಮಿಡಿ ಪೀಸ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಬಿಗ್ ಬಾಸ್ನಲ್ಲಿ ಈಗಾಗಲೇ ಆಡೋರ ಸಂಖ್ಯೆ 10ಕ್ಕೆ ಇಳಿದಿದೆ. ಈ ಸಂದರ್ಭದಲ್ಲಿ ಈಗ ಆಟದ ಶೈಲಿಯೂ ಕೂಡ ಬದಲಾಗಿದೆ. ಆದರೆ ಈ ಆಟದ ಶೈಲಿಯ ನಡುವೆ ಈ ರೀತಿಯಾದಂಥ ದುರಂಕಾರದಿಂದ ಮಾತೆತ್ತಿದ್ರೆ ಹೊಡೆಯೋಕ್ಕೆ ಹೋಗೋದು, ಮಾತೆತ್ತಿದ್ರೆ ಹಲ್ಲೆ ಮಾಡೋಕ್ಕೆ ಹೋಗೋದು, ಇವೆಲ್ಲದೂ ಕೂಡ ಯಾರೂ ಕೂಡ ಸಹಿಸೋಕ್ಕೆ ಸಾಧ್ಯನೇ ಇಲ್ಲ. ಇನ್ನೂ ಕೂಡ ಬಿಗ್ ಬಾಸ್ನವರು ಈತನ ರೌಡಿಸಮನ್ನು ಹೀಗೆ ಬಿಟ್ಬಿಟ್ರೆ ಬಹುಶಃ ಈತ ಬಿಗ್ ಬಾಸ್ ಮನೆಯಿಂದ ಇನ್ನಷ್ಟು ಅವಘಡಗಳನ್ನು ಸೃಷ್ಟಿಸಿ ಬಿಗ್ ಬಾಸ್ ಮನೆಯ ಮಾನ ಮರ್ಯಾದೆಯನ್ನು ಸ್ವಲ್ಪ ಹರಾಜು ಹಾಕಿನೇ ಹೋಗೋದ್ರಲ್ಲಿ ಡೌಟೇ ಇಲ್ಲ. ಒಂದು ಹಂತದಲ್ಲಿ ಮಂಜು ಜೊತೆಗೂ ಕೂಡ ಈ ಮಂಗಳವಾರದ ಎಪಿಸೋಡ್ನಲ್ಲಿ ಕಿತ್ತಾಡೋದಕ್ಕೆ ಶುರು ಮಾಡ್ತಾನೆ. ಹೊಡೆದಾಟಕ್ಕೆ ಅಂತಕ್ಕೆ ಹೋಗ್ತಾನೆ. ಬಾ ಅಂತೇಳ್ಬಿಟ್ಟು ಇಬ್ಬರು ಕೂಡ ಪರಸ್ಪರ ಎದೆ ನಿಗಿಸ್ಕೊಂಡು ಹೋಗ್ತಾರೆ. ಇಬ್ಬರ ಕೋಪವು ಕೂಡ ನೆತ್ತಿಗೇರಿತ್ತು. ಮನೆಯವರ ಬಗ್ಗೆ, ಇನ್ನುಳಿದವರ ಬಗ್ಗೆನೂ ಕೂಡ ರಜತ್ ಕಮೆಂಟನ್ನು ಮಾಡ್ತಾನೆ. ಜೊತೆಗೆ ಇಲ್ಲಿ ಬೇರೆ ವಿಚಾರಗಳ ಬಗ್ಗೆನೂ ಕೂಡ, ವೈಯಕ್ತಿಕ ವಿಚಾರಗಳ ಬಗ್ಗೆನೂ ಕೂಡ ಇದೇ ರಜತ್ ಮಾತನಾಡ್ತಾನೆ. ಆಗಲೂ ಕೂಡ ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಂಡು ಎಲ್ಲವನ್ನು ಕೂಡ ಹಿಡಿತದಲ್ಲಿಟ್ಕೊಂಡು ಸುಮ್ಮನೆ ಆಗಿಬಿಡ್ತಾರೆ ಮಂಜು. ಒಂದು ಹಂತದಲ್ಲಿ ಮಂಜು ರೊಚ್ಚಿಗೆದ್ದಿದ್ದರೆ ಬಹುಶಃ ಆ ಮನೆಯ ವಾತಾವರಣ ಕಂಪ್ಲೀಟಾಗಿ ಬದಲಾಗಿ ಹೋಗಿರ್ತಿತ್ತು. ರಜತ್ ಅಥವಾ ಮಂಜು ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೊರಗಡೆ ಹೋಗಬೇಕಾಗ್ತಿತ್ತು. ಇಲ್ಲ ಅಂತ ಹೇಳಿದ್ರೆ ಇಬ್ಬರು ಕೂಡ ಹೊರಗಡೆ ಹೋಗಬೇಕಾಗ್ತಿತ್ತು. ರಜತ್ ಚೈತ್ರಗೆ ಹೊಡೆಯಲು ಹೋದಾಗ ಮೋಕ್ಷಿತ ಮಧ್ಯಪ್ರವೇಶ ಮಾಡಿ ತಡೀದೇ ಇದ್ದಿದ್ರು ಕೂಡ ಇದೇ ರೀತಿ ಆಗ್ತಿತ್ತು. ಈತನಿಗೆ ಅದು ನನಗಂತೂ ಆ ಸನ್ನಿವೇಶವನ್ನು ನೋಡುವಾಗ ಸಿಕ್ಕಾಬಟ್ಟೆ ಅನಿಸ್ಬಿಡ್ತು. ಈತ ಅಸಹ್ಯ ಅನಿಸ್ಬಿಡ್ತು. ಯಾರು ರಜತ್ ಒಂದು ಹೆಣ್ಣು ಮಕ್ಕಳ ಮೇಲೆ ಆ ರೀತಿ ಹೋಗ್ತಾನೆ ಅಂತ ಹೇಳಿದ್ರೆ ಎಂಥ ಗಂಡಸರಿ ಇವನು, ಗಂಡಸ್ ಕುಲಕ್ಕೆ ಅವಮಾನ ಇವನು ಅಂತೇಳಿ ಅನಿಸ್ಬಿಡ್ತು. ಇಂಥವನು ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ನಾಲಾಯಕ ಅಂತೇಳಿ ಅನಿಸ್ಬಿಡ್ತು. ಏನೇ ಇದ್ರೂ ಕೂಡ ನಾವು ಮಾತಲ್ಲಿ ಈಗ ಭಿನ್ನಾಭಿಪ್ರಾಯ ಬರುತ್ತೆ, ಮಾತುಕತೆ ಇರುತ್ತೆ, ಎಲ್ಲದೂ ಕೂಡ ಇರುತ್ತೆ. ಅದಕ್ಕೆ ಹೊಡೆಯೋದಕ್ಕೆ ಹೋಗೋದು, ಅದು ಕೂಡ ಹೆಣ್ಮಕ್ಳು ಮೈ ಮುಟ್ಟಿ ಮಾತನಾಡೋದು, ಯಾವ ಗಂಡಸು ಅಥವಾ ಯಾವ ವ್ಯಕ್ತಿಯು, ಗಂಡಸು ಹೆಂಗಸು ಅಂತಲೂ ಕೂಡ ಭೇದ ಭಾವ ಬೇಡ, ಯಾರ ಬಗ್ಗೆನೂ ಅಷ್ಟು ನಿಕೃಷ್ಟವಾಗಿ ನಾವು ವರ್ತನೆಯನ್ನು ಮಾಡಬಾರ್ದು. ಇಂಥವ್ರನ್ನು ಬಿಗ್ ಬಾಸ್ ಮನೇಲಿ ಇಟ್ಕೊಂಡಿದ್ದಾರಲ್ಲ, ಶೇಮ್ ಟು ದೆಮ್. ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ? ರಜತ್ ಈ ಹದ್ದು ಮೀರಿದ ವರ್ತನೆ, ದುರಂಕಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.